ಕೆಲವರೆಲ್ಲ ಬೈಕೊಂಡು ಓಡ್ತಿರ್ತೀರಾ, ನಾ ಅಷ್ಟು ಸರಿ ಸುತ್ತಿದ್ದೀನಿ ಆಫೀಸ್ಗೆ ಕೊಟ್ಟಿಲ್ಲ ಅಂತ. ಅಂದರೆ ಇವಾಗ ಇಲ್ಲಿ ಯಾರಿಗೂ ಕೊಟ್ಟಿರೋರ್ಗೂ ನಿಮ್ಮ ಥರ ಬಂದವರು ಹೊಸಬ್ರಿಗೆ ಅಲ್ವಾ. ಈ ಶಿವಣ್ಣಂಗೆ ಸೂಟ್ ಆಗುತ್ತೆ ಅಂದರೆ ನಾವು ಶಿವಣ್ಣಗೆ ಜೋಕು ಮಾಡಬೇಕಲ್ವಾ. ದರ್ಶನ್ ಅವ್ರಿಗೆ ಸೂಟ್ ಆಗುತ್ತೆ, ಸುದೀಪ್ ಅವ್ರಿಗೆ ಸೂಟ್ ಆಗುತ್ತೆ, ಯಶ್ ಅವ್ರಿಗೆ ಸೂಟ್ ಆಗುತ್ತೆ, ಧನಂಜಯ ಅವ್ರಿಗೆ ಸೂಟ್ ಆಗುತ್ತೆ. ಕತೆ ಯಾರನ್ನ ಕೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಈಗ ಈ ಕತೆ ಹೊಸಬನ್ನೇ ಕೇಳ್ತಿತ್ತು. ನನಗೆ ಯಾಕೆ ವಿಷಯಗಳು ಗೊತ್ತಾಗಲ್ಲ ಅಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿಲ್ಲ, ಫೇಸ್ಬುಕ್ಕು ಅದೆಲ್ಲ ಹೇಳ್ತಾರೆ, ಅದು ಯಾವುದ್ರಲ್ಲೂ ಇಲ್ಲ. ನನಗೆ ಕ್ಯಾರೆಕ್ಟರ್ ಆಪ್ಟಾಗಿರ್ತದೆ ಅಂತ ತೊಗೊಂಡಿತ್ತು. ಅದು ನೆಗೆಟಿವ್ ಆಗಿದೆ ಅಂತ ನಾನು ಅಂದ್ಕೊಳ್ಳಲ್ಲ. ಫಸ್ಟ್ ಇದ್ದ ವಿಶ್ವ ತುಂಬ ಒಳ್ಳೆ ಹುಡುಗ, ಎಷ್ಟು ಸಣ್ಣ ಆಗ್ಬಿಟ್ಟಂದ್ರೆ ಮದುವೆ ಗಂಡನ ಗೆಟಪಲ್ಲಿ ತೋರ್ಸೋಕ್ಕಾಗಲ್ಲ. ಇವಾಗ ಸಿನಿಮಾ ಕಂಟೆಂಟ್ ಇಟ್ಕೊಂಡು ಸೀರಿಯಲ್ ಮಾಡಿದ್ರೆ ವರ್ಕ್ ಆಗಲ್ಲ. ಯಾಕಂದ್ರೆ ಅಮ್ಮಂದ್ರೆ ನೋಡೋದು ತುಂಬ ನಂಬಿಕೆ ಇದ್ದಿದ್ದಕ್ಕೆ ಪ್ರೊಡಕ್ಷನ್ ಮಾಡಿದ್ದು. ಒಂದು ವ್ಯಾಲಿಡ್ ಪಾಯಿಂಟ್ ಕೇಳಿದೆ ನೀವು, ಸೀರಿಯಲ್ ಆಡಿಯನ್ಸೇ ಬೇರೆ, ಸಿನಿಮಾ ಆಡಿಯನ್ಸೇ ಬೇರೆ ಅಂತ. ಎಕ್ಸಾಕ್ಟ್ಲಿ ಬೇರೆ ಬೇರೆ ವರ್ಗ ಇದೆ. ಇಲ್ಲ, ನಾನು ಕಮೆಂಟಲ್ಲಿ ನೋಡಿದೆ ಹೀರೋ ಚೇಂಜ್ ಆಗಿದ್ದಕ್ಕೆ ಇವಾಗ ಹೀರೋನ್ ಇದ್ದಿದ್ದಕ್ಕೆ ಅಂತ. ಹಂಗೆ ಇರಲ್ಲ ಅನಿಸುತ್ತೆ. ಫಸ್ಟ್ ಇದ್ದ ವಿಶ್ವ ತುಂಬ ಒಳ್ಳೆ ಹುಡುಗ, ಸಿಕ್ಕಾಬಿಟ್ಟೆ ಆಪ್ಟಾಗಿದ್ದ ಕ್ಯಾರೆಕ್ಟ್ರಿಗೂ. ಅವನೇನೋ ಪಾಪ ಮೈಲ್ ಹುಷಾರ ಇಲ್ಲದೆ ಸಣ್ಣ ಆಗ್ಬಿಟ್ಟ. ನನಗೆ ಆ ಮದುವೆ ಸೀಕ್ವೆನ್ಸ್ ಬರ್ತಿತ್ತು, ಎಷ್ಟು ಸಣ್ಣ ಆಗ್ಬಿಟ್ಟಂದ್ರೆ ಮದುವೆ ಗಂಡನ ಗೆಟಪಲ್ಲಿ ತೋರ್ಸೋಕ್ಕಾಗಲ್ಲ. ಮೈಲ್ ಹುಷಾರಿಲ್ಲ, ನಾನು 6 ಡೇಸು ಡೇ ಆ್ಯಂಡ್ ನೈಟ್ ಶೂಟ್ ಇತ್ತು. ಮೈಲ್ ಹುಷಾರಿಲ್ಲದೆ ಇರುವಾಗ ಅವನ್ನ ರೆಸ್ಟ್ ಕೊಡದೆ ಶೂಟ್ ಮಾಡೋದು ತಪ್ಪಾಗ್ಬಿಡುತ್ತೆ. ಅವಾಗ ಮಧ್ಯರಾತ್ರಿ ಹುಡುಕುವಾಗ ವರುಣ್ ಸಿಕ್ತ, ಅದು ಕಾಸ್ಟ್ ಮಾಡಿದ್ದು. ಅವ್ರ ವೈಯಕ್ತಿಕ ಬದುಕು ಏನೇ ಆಗಿದ್ರು ಅಂದರೆ ಪ್ರೊಫೆಷ್ನಲ್ ನನಗೆ ಅದು ನನ್ನ ಅಷ್ಟೆಲ್ಲ ಯಾರ್ದು ಒಪಿನಿಯನ್ನು ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಬಟ್ ಕಮೆಂಟ್ಸ್ ನೋಡಿದೆ, ತುಂಬ ಜನ ಹೇಳಿದ್ರು ನನಗೆ ಯಾಕೆ ಹಾಕಿದ್ರಿ ಅಂತ. ಪಾಪ ನಾನು ಆ ಥರ ಯಾರನ್ನೂ ದೂರಲ್ಲ. ಅವನ ವೈಯಕ್ತಿಕ ವಿಚಾರದಲ್ಲಿ ನನಗೇನು ರೈಟ್ಸ್ ಇದೆ ಮೂಗು ತೋರ್ಸೋಕ್ಕೆ ಅನ್ನೋದಷ್ಟೇ. ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಅವ್ರವ್ರ ವೈಯಕ್ತಿಕವಾದ ಬದುಕಿಗೆ ಅವ್ರಿಗೆ ಆದಂಥ ಸ್ವತಂತ್ರ ಇರುತ್ತೆ. ಬೇರೆ ಯಾರು ಇಣಕ್ಕೆ ನೋಡಬಾರ್ದು ಅನ್ನೋದು ನನ್ನ ಒತ್ತಾಸೆ ಅಷ್ಟೇ. ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಇದ್ದೇ ಇರುತ್ತಲ್ಲ, ಪ್ರೈವೇಟ್ ಲೈಫ್, ಪರ್ಸ್ನಲ್ ಲೈಫ್ ಇದ್ದೇ ಇರುತ್ತೆ. ಅದು ನಮಗೆ ಬೇರೆಯವ್ರಿಗೆ ಯಾಕೆ ಇಂಟ್ರೆಸ್ಟ್, ನನಗೆ ಯಾಕೆ ಇಂಟ್ರೆಸ್ಟ್ ಇನ್ನೊಬ್ಬರ ಲೈಫಲ್ಲಿ ಅಲ್ವಾ. ನನಗೆ ಕ್ಯಾರೆಕ್ಟರ್ ಆಪ್ಟಾಗಿರ್ತದೆ ಅಂತ ತೊಗೊಂಡಿತ್ತು. ಅದು ನೆಗೆಟಿವ್ ಆಗಿದೆ ಅಂತ ನಾನು ಅಂದ್ಕೊಳ್ಳಲ್ಲ. ಗೊತ್ತಿಲ್ಲ ಜನಕ್ಕೆ ಯಾವ ಥರ ಇದೆಯೋ. ನಾನು ಸೋಷಿಯಲ್ ಮೀಡ್ಯಾದಲ್ಲಿಲ್ಲ, ಅದೊಂದು ನನಗೆ ಯಾಕೆ ವಿಷಯಗಳು ಗೊತ್ತಾಗಲ್ಲ ಅಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿಲ್ಲ, ಫೇಸ್ಬುಕ್ಕು ಅದೆಲ್ಲ ಹೇಳ್ತಾರೆ, ಅದು ಯಾವುದ್ರಲ್ಲೂ ಇಲ್ಲ. ಅದರಿಂದ ನನಗೆ ಆ ಮಾಹಿತಿಗಳು ಬರೋಲ್ಲ. ಹೌದು ಅಷ್ಟೇ. ಸೊ ಸೀರಿಯಲ್ ಎಲ್ಲ ಒಂದು ಕಡೆ ಇಟ್ಟರೆ, ಇವಾಗ ಇನ್ನೊಂದು ಅಪ್ಗ್ರೇಡ್ ವರ್ಷನ್ ಅಂತಂದರೆ ಸಿನಿಮಾ ಪ್ರೊಡಕ್ಷನ್. ಸೊ ಹೆಜ್ಜಾರು ಮೂಲಕ ಮತ್ತೊಂದು ಸಾಹಸಕ್ಕೆ ಆಗ್ತಾ ಇದ್ರೆ. ಸೊ ನೀವು ಹೇಳಿದ್ರಿ ಸರ್, ಸೀರಿಯಲ್ ಅಂತ ಬಂದಾಗ ಏನೇನು ಕಾಂಪಿಟೇಷನ್ ಇರುತ್ತೆ, ಹೆಂಗೆ ತೋರಿಸ್ಬೇಕು, ಜನಕ್ಕೆ ಯಾವ ರೀತಿಯಾಗಿ ಎಂಟರ್ಟೈನ್ ಮಾಡಬೇಕು. ಸೊ ಸಿನಿಮಾ ಅಂತ ಬಂದಾಗ ಅದನ್ನ ನೋಡುವಂಥ ವರ್ಗನೇ ಬೇರೆ. ಸೀರಿಯಲ್ ಅಂತ ಬಂದಾಗ ಇಟ್ಸ್ ಫ್ರೀ, ಮನೇಲಿ ಕೂತ್ಕೊಂಡು ಫ್ರೀ ಆಗಿರೋ ನೋಡ್ತಾರೆ, ಕೆಲಸ ಮಾಡ್ಕೊಂಡು ನೋಡ್ತಾರೆ, ಓಕೆ. ಸಿನಿಮಾ ಅಂತ ಬಂದಾಗ ನಮ್ಮ ಟೈಮ್ನ ಫ್ರೀ ಮಾಡಿಕೊಂಡು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಬೇಕಾಗತ್ತೆ. ಸೊ ಆ ಸ್ಕ್ರೀನಲ್ಲಿ ಅದನ್ನು ನಾವು ನೋಡಬೇಕಾಗತ್ತೆ. ಸೊ ಸಿನಿಮಾಗೆ ಕರ್ಕೊಂಬರೋಂಥದ್ದು ಚಾಲೆಂಜ್ ಯಾವ ರೀತಿಯಾಗಿ ಸ್ವೀಕಾರ ಮಾಡಿದ್ರ, ಹಾಗೆ ನಿಮ್ಮ ಒಂದು ಪ್ರಾಡಕ್ಟ್ ಮೇಲೆ ಎಷ್ಟು ನಂಬಿಕೆ ಇದೆ ನಿಮಗೆ? ತುಂಬ ನಂಬಿಕೆ ಇದ್ದಿದ್ದಕ್ಕೆ ಪ್ರೊಡಕ್ಷನ್ ಮಾಡಿದ್ದು. ಒಂದು ವ್ಯಾಲಿಡ್ ಪಾಯಿಂಟ್ ಕೇಳಿದೆ ನೀವು, ಸೀರಿಯಲ್ ಆಡಿಯನ್ಸೇ ಬೇರೆ, ಸಿನಿಮಾ ಆಡಿಯನ್ಸೇ ಬೇರೆ ಅಂತ. ಎಕ್ಸಾಕ್ಟ್ಲಿ ಬೇರೆ ಬೇರೆ ವರ್ಗ ಇದೆ. ಅದಕ್ಕೆಲ್ಲ ಪ್ರಿಪೇರ್ ಆಗಿ ಸಿನಿಮಾ ಮಾಡ್ತಿದ್ವಿ. ಅದು ತಿಳ್ಕೊಂಡೆ. ಈಗ ಅದು ನಮ್ಗೆ ನೋಡಿ, ಈಗ ಹೆಂಗೆ ಅಂದರೆ ಮನೆಯಲ್ಲಿ ಅಜ್ಜಿ ಇರ್ತಾರೆ, ಚಿಕ್ಕ ಮಕ್ಕಳು ಅಜ್ಜಿ ಏನಾದ್ರು ಕತೆ ಹೇಳು ಅಂದರೆ ಚಿಕ್ಕ ಮಕ್ಕಳಿಗೆ ಯಾವ ಥರ ಕತೆ ಹೇಳ್ತಾರೆ, ದೊಡ್ಡವ್ರಿಗೆ ಯಾವ ಥರ ಕತೆ ಹೇಳ್ತಾರೆ. ಯಾವುದೋ ಒಂದು ಸಮೂಹ ಸೇರಿರುತ್ತೆ ಅವ್ರಿಗೆ. ಈಗ ಹರಿಕಥಾ ದಾಸನ್ ಕರ್ಸ್ತಾರೆ, ಅವ್ರು ಯಾವ ಕತೆ ಹೇಳ್ತಾರೆ. ಅಲ್ಲಿ ಸಮೂಹ ನೋಡಿ, ಎಲ್ಲಿ ಯಾರು ಸೇರಿದ್ದಾರೆ ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಅನ್ನೋ ಪ್ರಜ್ಞೆ ಹರಿಕಥಾ ದಾಸರಿಗೆ ಇರುತ್ತೆ, ಅಜ್ಜಿಗಿರುತ್ತೆ. ಇವಳಿಗೆ ನನ್ನ ಮೊಮ್ಮಗುಗೆ ಈ ಕತೆ ಹೇಳಿದ್ರೆ ಇಷ್ಟ ಆಗುತ್ತೆ ಅಂತ. ಅದಕ್ಕೆ ಒಂದು ಊರಲ್ಲೂ ರಾಜ ಇದ್ದಂತೆ ಹಂಗೆ ಹೇಳೋದು. ಯಾಕಂದರೆ ಆ ಮಕ್ಕಳಿಗೆ ಅದು ಇಂಟ್ರೆಸ್ಟಿಂಗು. ಹಾಗೆ ಈಗ ಸಿನಿಮಾ ಆಡಿಯನ್ಸ್ ಯಾರು ಅಂತ ಅನ್ನೋ ಪ್ರಜ್ಞೆ, ಅದನ್ನು ಅರ್ಥಕೊಂಡು ಅವ್ರಿಗೇನು ಬೇಕು ಅಂತ ತಿಳ್ಕೊಂಡು ಅದು ಅಫ್ಕೋರ್ಸ್ ಅವರು ಸಿನಿಮಾಗೆ ಬರೋರು ಯಾರು ಆಡಿಯನ್ಸ್, ಅವ್ರನ್ನೇ ಟಾರ್ಗೆಟ್ ಮಾಡಬೇಕು, ಅವ್ರಿಗೆ ಕತೆ ಮಾಡಬೇಕು. ಇವಾಗ ಸಿನಿಮಾ ಕಂಟೆಂಟ್ ಇಟ್ಕೊಂಡು ಸೀರಿಯಲ್ ಮಾಡಿದ್ರೆ ವರ್ಕ್ ಆಗಲ್ಲ. ಯಾಕಂದ್ರೆ ಅಮ್ಮಂದ್ರೆ ನೋಡೋದು, ಹೆಣ್ಮಕ್ಳು ನೋಡೋದು, ಅವ್ರಿಗೇನು ಬೇಕು, ಅವ್ರಿಗೇನು ಇಂಟ್ರೆಸ್ಟ್, ಅವ್ರಿಗೇನು ಒಡವೆ, ಸೀರೆ, ಮೇಕಪ್ಪು, ಚಪ್ಪಲಿ, ಬಳೆ, ಈ ಥರದ್ದೇ ಇಂಟ್ರೆಸ್ಟು. ಕತೆ ಜೊತೆಗೆ ಅದು ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಹಾಕಬೇಕು. ಸಿನಿಮಾದಲ್ಲಿ ಬಟ್ಟೆ ಬರೆಗೆ ಎಲ್ಲಿ ಬೆಲೆ ಇದೆ ಅದೊಂದು ಕಲ್ಚರು ಹೋಗ್ತಿರುತ್ತೆ. ಅದಕ್ಕೆ ತಕ್ಕಾಗಿ ಕತೆ ರೆಡಿ ಆಗಿದೆ ಸರ್. ಈಗ ಸೀರಿಯಲ್ ಅಂತ ಬಂದಾಗ ನೀವು ಕೊಡುವಂಥ ಆಪರ್ಚುನಿಟಿ ಹೊಸಬ್ರಿಗೇನೆ. ಸಿನಿಮಾ ಅಂತ ಬಂದಾಗಲೂ ಒಬ್ಬ ಹೊಸ ಹುಡುಗನ್ನೇ ನೀವು ಇಂಟ್ರಡ್ಯೂಸ್ ಮಾಡ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಹೆಂಗೆ ಸ್ವೀಕಾರ ಮಾಡ್ತೀವಿ ಸರ್? ಈಗ ಫಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಏನಾದರೂ ಭಯ ಇತ್ತಾ? ಇಲ್ಲ ಸೀರಿಯಲ್ ಹೆಂಗೋ ಹೊಸಬ್ರು ಹಾಕಿದ್ರೆ ಓಕೆ ಆಗುತ್ತೆ, ಹೊಸ ಫೇಸು ಹೊಸ ಕತೆ ಅಂತ. ಸಿನಿಮಾ ಅಂತ ಬಂದಾಗ ಈಗ ಹೊಸಬ್ರು ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಸೊ ಎಲ್ಲೋ ಅಕ್ಸೆಪ್ಟ್ ಮಾಡೋಕ್ಕೆ ಜನಗಳು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಹೆಂಗೆಂಗೋ ಏನೇನೋ ಆಗ್ತಾ ಇದೆ. ನನ್ನ ಸಿನಿಮಾದಲ್ಲೂ ಹಿಂಗೆ ಆಯಿತು ಅಂತಂದರೆ ಇಲ್ಲ, ಅವನು
ನನಗೆ ಮೊದಲಿಂದನೂ ಇಷ್ಟ. ನನ್ನೆಲ್ಲ ಸೀರಿಯಲ್ಗೂ ಹೊಸ ಹೀರೋಗಳನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಇದು ಮೊದಲನೇ ಸಿನಿಮಾ. ಅದಕ್ಕೆ ಈ ಕತೆಗೆ ಹೊಸಬನೇ ಬೇಕಿತ್ತು. ಇವಾಗ ನಾಳೆ ದಿವಸ ಏನೋ ಒಂದು ಕತೆ ಬಂತು, ಶಿವಣ್ಣಂಗೆ ಸೂಟ್ ಆಗುತ್ತೆ ಅಂದರೆ ನಾವು ಶಿವಣ್ಣಗೆ ಜೋಕು ಮಾಡಬೇಕಲ್ವ. ದರ್ಶನ್ ಅವ್ರಿಗೆ ಸೂಟ್ ಆಗುತ್ತೆ, ಸುದೀಪ್ ಅವ್ರಿಗೆ ಸೂಟ್ ಆಗುತ್ತೆ, ಯಶ್ ಅವ್ರಿಗೆ ಸೂಟ್ ಆಗುತ್ತೆ, ಧನಂಜಯ ಅವ್ರಿಗೆ ಸೂಟ್ ಆಗುತ್ತೆ. ಕತೆ ಯಾರನ್ನ ಕೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಈಗ ಈ ಕತೆ ಹೊಸಬನ್ನೇ ಕೇಳ್ತಿತ್ತು, ಹೊಸ ಹುಡುಗನೇ ಬೇಕು ಅಂತ. ಆ ಕಾರಣಕ್ಕೆ ಇವನ್ನೇ ಹಾಕಿ ಮಾಡಿರೋದು. ಮಿಕ್ಕಿದ ಕಾಸ್ಟಿಂಗ್ ಎಲ್ಲ, ಸಪೋರ್ಟಿಂಗ್ ಕಾಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಸರ್, ಈಗ ನೀವು ಒಬ್ಬ ಕ್ರಿಯೇಟರ್ ಕೂಡ ಹೌದು, ಡೈರೆಕ್ಟರ್ ಕೂಡ ಹೌದು. ಸಿನಿಮಾಗೆ ಬರ್ತಾ ಇದ್ದಾರೆ, ಪ್ರೊಡ್ಯೂಸೇ ಮಾಡ್ತಾ ಇದ್ದಾರೆ. ಸೊ ಡೈರೆಕ್ಟರ್ ಕೂಡ ಮಾಡಿರುವಂಥ ಪ್ರಶ್ನೆ ಏನು ಅಂತಂದರೆ, ನೀವು ಡೈರೆಕ್ಷನ್ ಮಾಡುವಂಥದ್ದು ಯಾವಾಗ ಮಾಡಿದ್ರೆ ಯಾವ ಥರ ಜಾನರಲ್ಲಿ ಮಾಡ್ಬೋದು? ಸ್ವಲ್ಪ ದಿವಸ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಸೊ ಒಂದು ರೆಡಿ ಆಗ್ತಾ ಇದೆ ಹೇಳ್ತೀನಿ. ಇವಾಗ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ದಿವಸ ಎಲ್ಲದಕ್ಕೂ ಉತ್ತರ. ಓಕೆ ಸರ್, ಈಗ ಇದನ್ನು ಹೇಳ್ಬಿಡಿ. ಈಗ ನೀವು ಡೈರೆಕ್ಷನ್ ಮಾಡ್ತೀನಿ ಅಂದರೆ ಹೊಸ ಫೇಸೇ ನೋಡ್ತೀರಾ, ಇಲ್ಲ ರೆಕಗ್ನೈಸ್ ಫೇಸ್ ಆಗ್ತೀರಾ? ಎಲ್ಲದಕ್ಕೂ ಸ್ವಲ್ಪ ದಿವಸದಲ್ಲಿ ಉತ್ತರ ಸಿಗುತ್ತೆ. ಎಸ್ ಸರ್, ಈಗ ಫೈನಲ್ ಪ್ರಶ್ನೆ ಮಾಡೋದೇನು ಅಂತಂದರೆ, ಈಗ ಒಂದಷ್ಟು ಸೂಪರ್ ಡೂಪರ್ ಸೀರಿಯಲ್ಗಳು ಕೊಡ್ತಾ ಇದ್ದೀರಾ. ಇನ್ನು ನೆಕ್ಸ್ಟ್ ನಿಮ್ಮಲ್ಲಿ ಬರುವಂಥ ಯಾವುದೋ ಸೀರಿಯಲ್ ಇದೆ. ಸೊ ಆ ಸೀರಿಯಲಲ್ಲಿ ಈಗ ರಾಮ್ಜಿ ಸರ್ ಅವರ ಪ್ರೊಡಕ್ಷನಲ್ಲಿ, ಡೈರೆಕ್ಷನ್ ನಾವು ಕೂಡ ಆ್ಯಕ್ಟ್ ಮಾಡಬೇಕು ಅಂತ ಸಿಕ್ಕಾಪಡೆ ಜನ ಕಾಯ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಿಮ್ಮ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಹೆಂಗಿರಬೇಕು ಅವರು, ಯಾವ ರೀತಿಯ ಕೆಲಸ, ಏನು ಎತ್ತ? ಅದೇ ಇದು ನಾನು ಇದು ಮಾತಾಡೋಕ್ಕೆ ನನಗೆ ಒಂಥರ ಇದಾಗುತ್ತೆ. ಯಾಕಂದರೆ ಒಂದು ಸೀರಿಯಲ್ ಶುರುವಾಗುತ್ತೆ ಅಂದಾಗ ಆಫೀಸ್ ಹತ್ರ ಪಾಪ ಸಾವಿರಾರು ಜನ ಬರ್ತಾರೆ. ಇವನ್ ನನಗೆ ಅಲ್ಲಿ ಒಂದು 15-20 ಜನ ಅಷ್ಟೇ ಆರ್ಟಿಸ್ಟ್ ಬೇಕಾಗಿರುತ್ತೆ. ನಾನು 15-20 ಜನ ಸೆಲೆಕ್ಟ್ ಮಾಡ್ತೀನಿ. ಅದರಲ್ಲಿ ಹೊಸಬ್ರನ್ನ ಎಲ್ಲರೂ ಹೊಸಬ್ರನ್ನ ಹಾಕೋಲ್ಲ. ಲೀಡ್ಗಳು ಒಂದಷ್ಟು ಹೊಸಬ್ರು, ಒಂದು 12-13 ಜನ ಹೊಸಬ್ರು ಹಾಕಿ ಒಂದು 7 ಜನ ಹಳಬ್ರನ್ನ ಹಾಕ್ಕೋಬೇಕಾಗುತ್ತೆ ಬ್ಯಾಲೆನ್ಸ್ ಮಾಡೋಕ್ಕೆ. ಸಾವಿರಾರು ಜನ ಬಂದ ಒಂದು 500 ಜನ ಇಟ್ಕೊಳ್ಳಿ. 500 ಜನ ಬಂದಾಗ ನಾನು 15 ಜನಕ್ಕೆ ಕೆಲಸ ಕೊಟ್ಟರೆ, ಈ ಮಿಕ್ಕದವರೆಲ್ಲ ಪಾಪ ಅವರು ನನಗೆ ಅದು ಹಿಂಸೆ. ನನಗೆ ಅವ್ರನ್ನೆಲ್ಲ ನೋಡೋಕ್ಕೆ ಎಲ್ರಿಗೂ ನಾನು ಅವಕಾಶ ಕೊಡೋಕ್ಕಾಗಲ್ಲ. ತುಂಬ ಜನಕ್ಕೆ ದಯವಿಟ್ಟು ಇದ್ರ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರಿಗೂ ಒಟ್ಟಿಗೆ ಅವಕಾಶ ಕೊಡೋಕ್ಕಾಗಲ್ಲ. ಕೆಲವರೆಲ್ಲ ಬೈಕೊಂಡು ಓಡ್ತಿರ್ತೀರ, ನಾನು ಅಷ್ಟು ಸರಿ ಸುತ್ತಿದ್ದೀನಿ ಆಫೀಸ್ಗೆ ಕೊಟ್ಟಿಲ್ಲ ಅಂತ. ಅಂದರೆ ಇವಾಗ ಇಲ್ಲಿ ಯಾರಿಗೂ ಕೊಟ್ಟಿರೋರ್ಗೂ ನಿಮ್ಮ ಥರ ಬಂದವರು ಹೊಸಬ್ರಿಗೆ ಅಲ್ವಾ. ಅಂದರೆ ಕತೆ ಏನು ಬೇಡುತ್ತೋ ಅದಕ್ಕೆ ಕೊಟ್ಟಿರ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಜಾಸ್ತಿ ಆಫೀಸ್ ಹತ್ರ ಬರಬೇಡಿ. ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್, ಅದೊಂದು ರಿಕ್ವೆಸ್ಟ್. ಸರ್, ಕೊನೆ ಪ್ರಶ್ನೆ ಅಂತ ಅಂದರೆ, ಇನ್ನೊಂದು ಕೊನೆ ಪ್ರಶ್ನೆ ಏನು ಅಂತಂದರೆ, ನನ್ನ ಕಣ್ಣು ಮುಂದೆ ಅದೊಂದು ಫ್ರೇಮ್ಗಳು ಕಾಣಿಸ್ತಾ ಇತ್ತು, ಆ ಬಗ್ಗೆ ಮಾತಾಡ್ತೀನಿ. ಪ್ರೊಡಕ್ಷನ್ ರಾಮ್ಜಿ ಪ್ರೊಡಕ್ಷನ್ ಕೂಡ ಹೌದು, ಓಕೆ. ಪ್ರೊಡ್ಯೂಸ್ ಮಾಡೋದೆಲ್ಲ ಓಕೆ. ಮ್ಯೂಸಿಕ್ ಕಂಪನಿನೂ ನಿಮ್ಮದೇ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋ ಕಂಪನಿನೂ ನಿಮ್ಮದೇ. ಎಲ್ಲ ವಲಯದಲ್ಲೂ ಕೂಡ ಈಗ ನೀವು ರೆಡಿ ಆಗ್ತಾ ಇದ್ದೀರಾ. ಒಂದು ಹೊಸದಾಗಿ ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ಸದ್ಯಕ್ಕೆ ಓಪನ್ ಮಾಡ್ತಾ ಇದ್ದೀರಾ. ಎಲ್ಲೊಂದು ಕಡೆ ರಿಸ್ಕ್ ಅಂತ ಅನ್ನಿಸ್ತಾ ಇಲ್ವಾ, ಎಲ್ಲ ಜವಾಬ್ದಾರಿ ತಲೆ ಮೇಲೆ ಹಾಕೊಳ್ಳೋಕ್ಕೆ? ಇದು ಯಾವುದಕ್ಕೂ ಒಂದಕ್ಕೆ ಮುನ್ಸೂಚನೆ ಅಂದ್ಕೊಳ್ಳಿ ಅಷ್ಟೇ. ಅವಾಗಲೇ ಹೇಳಿದ್ದಕ್ಕೆ ಮುನ್ಸೂಚನೆ ಅಂತ ಹೇಳಿ. ಅಲ್ಲ, ಸ್ವಲ್ಪ ದಿವಸ ತಡೀರಿ ಅಂತ. ಅದೇ ನೋಡೋಣ, ಅದೊಂದು ಸ್ವಲ್ಪ ದಿವಸ. ನಾನು ಇವತ್ತೇನು ಮಾತಾಡೋ ಇದರಲ್ಲಿಲ್ಲ ಆ ವಿಷಯವಾಗಿ. ಶೋರ್ ಸರ್, ಶೋರ್. ಥ್ಯಾಂಕ್ ಯು. ಆ್ಯಂಡ್ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಒಂದಷ್ಟು ಒಳ್ಳೆ ವಿಷಯಗಳನ್ನ ನಮಗೆ ಹೇಳಿದ್ರೆ, ನಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ರೆ ಥ್ಯಾಂಕ್ ಯು ಸರ್. ಫಿಲ್ಮ್ ಬೀಟ್ ಒಟ್ಟಿಗೆ ಇಷ್ಟೊತ್ತಿಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು. ಎಸ್ ಸರ್, ನೋಡಿದಲ್ಲ, ಒಂದಷ್ಟು ಪ್ರಶ್ನೆಗಳಿತ್ತು ರಾಮ್ಜಿ ಸರ್ಗೆ ಕೇಳಬೇಕು. ಆಮೇಲೆ ಅವ್ರಿಗೆ ಪರ್ಸ್ನಲ್ ಆಗಿ ಮೆಸೇಜ್ ಆಗ್ತಿದ್ರಿ, ಒಂದಷ್ಟು ಕಮೆಂಟ್ಗಳ ಮೂಲಕ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಆ ಎಲ್ಲ ಪ್ರಶ್ನೆಗಳಿಗೂ ಈ ಮೂಲಕ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತಾ, ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.